ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಆದಿಯಶ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಪೋಷಣ್ ಟ್ರ್ಯಾಕರ್ ಆ್ಯಪ್ನಲ್ಲಿ ಗರ್ಭಿಣಿಯರನ್ನು ಹೇಗೆ ನೋಂದಾಯಿಸಿಕೊಳ್ಳುವುದು, ಜೊತೆಗೆ ಆ ಗರ್ಭಿಣಿಯನ್ನು ಬಾಣಂತಿಯನ್ನಾಗಿ 0 to 6 ಮಗುವನ್ನಾಗಿ ಹೇಗೆ ಬದಲಾವಣೆ ಮಾಡಿಕೊಳ್ಳುವುದು ಅದರ ಬಗ್ಗೆಯೂ ಸಹ ತಿಳಿಯೋಣ. ಜೊತೆಗೆ ಗರ್ಭಿಣಿಯನ್ನು ಡಿಲೀಟ್ ಮಾಡುವುದು ಹೇಗೆ ಎಂಬುದ್ರ ಬಗ್ಗೆಯೂ ಸಹ ನಾವು ತಿಳಿಯೋಣ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತದೆ. ಈಗ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ನೀವು ನಿಮ್ಮ ಬಳಿ ಇರುವಂತಹ ಹಳೆಯ ವರ್ಷನ್ ಪೋಷಣ್ ಟ್ರ್ಯಾಕರ್ ಆ್ಯಪನ್ನು ಅನ್ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಅನ್ಇನ್ಸ್ಟಾಲ್ ಮಾಡಬೇಕಂದ್ರೆ ಅದ್ರ ಮೇಲೆ ಬಿಗಿಯಾಗಿ ಒತ್ತಿದ ನಂತರ 3 ಆಪ್ಷನ್ಸ್ ಬರ್ತವೆ. ಮೇಲಿಂದು ರೆಡ್ ಕಲರಲ್ಲಿ ಕಾಣಿಸ್ತಾ ಇದೆ ನೋಡಿ, ಅನ್ಇನ್ಸ್ಟಾಲ್ ಅದ್ರ ಮೇಲೆ ಒತ್ತಿ. ಕೆಳಗೆ ಮತ್ತು ಅನ್ಇನ್ಸ್ಟಾಲ್ ಅಂತ ಬರ್ತದೆ, ಆಗ ಬ್ಲೂ ಕಲರ್ ಅದ್ರ ಮೇಲೆ ಒತ್ತಿ. ಈಗ ಅನ್ಇನ್ಸ್ಟಾಲ್ ಆಯಿತು. ಈಗ ನೀವು ಪ್ಲೇಸ್ಟೋರ್ಗೆ ಹೋಗಬೇಕಾಗುತ್ತೆ. ಪ್ಲೇಸ್ಟೋರ್ಗೆ ಹೋಗಿ ಅಲ್ಲಿ ಸರ್ಚ್ ಬಟನ್ ಇದೆ. ಆ ಸರ್ಚ್ ಬಟನಲ್ಲಿ ಪೋಷಣ್ ಟ್ರ್ಯಾಕರ್ ಅಂತ ಟೈಪ್ ಮಾಡಿ. POSHAN ಅಷ್ಟು ಮಾತ್ರ ಟೈಪ್ ಮಾಡಿದ್ರೆ ಸಾಕು. ಕೆಳಗೆ ಪೋಷಣ್ ಟ್ರ್ಯಾಕರ್ ಅಂತ ಬಂದಿರ್ತದೆ, ಅದ್ರ ಮೇಲೆ ಒತ್ತಿ. ಒತ್ತಿದ ನಂತರ ಇನ್ಸ್ಟಾಲ್ ಅಂತ ಕೇಳ್ತಾ ಇದೆ, ಇನ್ಸ್ಟಾಲ್ ಮಾಡ್ಕೊಳ್ಳಿ. ನೋಡಿ, ಇನ್ಸ್ಟಾಲ್ ಆಗ್ತಾ ಇದೆ. ನೋಡಿ, ಈಗ ಇನ್ಸ್ಟಾಲು ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದ ನಂತರ ಓಪನ್ ಅಂತ ಕೇಳುತ್ತೆ, ಓಪನ್ ಮಾಡಿ. ಮತ್ತು ಕೆಳಗೆ ಇನ್ನೊಂದು ಸತಿ ಓಪನ್ ಅಂತ ಕೇಳುತ್ತೆ, ಓಪನ್ ಅಂತ ಕೊಡಿ. ಈಗ ಓಪನ್ ಆಯಿತು. ಸೊ ಈ ಥರ ಇಂಗ್ಲೀಷಲ್ಲಿ ಓಪನ್ ಆಗಿರ್ತದೆ. ಇಂಗ್ಲೀಷಲ್ಲಿ ಬೇಡ ಅಂತಂದರೆ ನೀವು ಬೇಕಾದ್ರೆ ನೀವು ಕನ್ನಡದಲ್ಲಿ ಬೇಕಾದರೆ ಡಿಸ್ಪ್ಲೇನ ಮಾಡ್ಕೋಬೋದು. ಸೊ ಮೇಲೆ ಎ ಅಕ್ಷರ ಒತ್ತಿ ಕನ್ನಡವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಕನ್ನಡ ಲ್ಯಾಂಗ್ವೇಜ್ ಬಂದಿದೆ. ಮೊದಲಿಗೆ ಮೊಬೈಲ್ ನಂಬರ್ ಕೇಳ್ತಾ ಇದೆ. ಡಿಪಾರ್ಟ್ಮೆಂಟ್ ಕಡೆಯಿಂದ ಕೊಟ್ಟಿರುವಂಥ ಮೊಬೈಲ್ ನಂಬರನ್ನು ತುಂಬಿ. MPIN ನಂಬರ್ ಕೇಳ್ತಾ ಇದೆ, MPIN ನಂಬರನ್ನು ಹಾಕಿ ಲಾಗಿನ್ ಆಗಿ. ಓಪನ್ ಆದ ತಕ್ಷಣವೇ 2 ಆಪ್ಷನ್ಸ್ ಬರ್ತವೆ. ಅದರ ಮೊದಲನೇ ಆಪ್ಷನ್ನು ಬೆನಿಫಿಷರಿ ರಿಜಿಸ್ಟ್ರೇಷನ್, ಅದರ ಮೇಲೆ ಒತ್ತಿ. ಅದ್ರ ಮೇಲೆ ಒತ್ತಿದಾಗ ಸುಮಾರು ಆಪ್ಷನ್ಸ್ ಅಲ್ಲಿ ಬರ್ತವೆ. ಗರ್ಭಿಣಿಯರು, ಬಾಣಂತಿಯರು, 0 to 6 ಮಕ್ಕಳು, 6 ತಿಂಗಳಿಂದ 3 ವರ್ಷದ ಮಕ್ಕಳು, 3 ರಿಂದ 6 ವರ್ಷದ ಮಕ್ಕಳು. ಅದರಲ್ಲಿ ಮೊದಲನೇದಾಗಿ ನೀವು ಗರ್ಭಿಣಿನ ಸೆಲೆಕ್ಟ್ ಮಾಡ್ಕೊಳ್ಳಿ, ಅದ್ರ ಮೇಲೆ ಒತ್ತಿ. ಗರ್ಭಿಣಿಯರ ಲೀಸ್ಟ್ ಬರ್ತಾ ಇದೆ ನೋಡಿ, ಗರ್ಭಿಣಿಯರ ಲೀಸ್ಟ್ ಎಲ್ಲ ಬರ್ತಾ ಇದೆ. ಸೊ ಈಗ ನೀವು ಹೊಸದಾಗಿ ಗರ್ಭಿಣಿಯನ್ನು ಸೇರಿಸ್ಬೇಕಂತಂದರೆ ಕೆಳಗೆ ಲಾಭವನ್ನು ಸೇರಿಸಿ ಅಂತಿದೆ ನೋಡಿ, ಅದ್ರ ಮೇಲೆ ಒತ್ತಿ. ಈಗ ಮೊದಲನೇದಾಗಿ ಫಲಾನುಭವಿಯ ಹೆಸರು ಕೇಳ್ತಾ ಇದೆ, ಅವರ ಹೆಸರನ್ನು ಹಾಕಿ, ಅಂದರೆ ಗರ್ಭಿಣಿಯ ಹೆಸರನ್ನು ಹಾಕಿ. ನಂತರ ಕೆಳಗೆ ಗರ್ಭಿಣಿಯ ಗಂಡನ ಹೆಸರನ್ನು ತುಂಬಿ. ನಂತರ ಅದ್ರ ಕೆಳಗೆ ಆಧಾರ್ ಕಾರ್ಡ್ ನಂಬರ್ ಕೇಳ್ತಾ ಇದೆ, ಆಧಾರ್ ಕಾರ್ಡ್ ನಂಬರ್ ಹಾಕಿ. ಆರೋಗ್ಯ ID ಕೇಳ್ತಾ ಇದೆ, ಆರೋಗ್ಯ ನಂಬರ್ ID ಇದ್ದರೆ ಹಾಕಿ. ನೆಕ್ಸ್ಟ್ ಅವರ ಡೇಟ್ ಆಫ್ ಬರ್ತ್ ಕೇಳ್ತಾ ಇದೆ. ಸೊ ಪಕ್ಕದಲ್ಲಿ ಒಂದು ಬಾಕ್ಸ್, ಅದ್ರ ಮೇಲೆ ಒತ್ತಿ. ಮೇಲೆ ಇಯರ್ಸ್ ಇಸ್ವಿ ಕಾಣಿಸ್ತಾ, ಅದ್ರ ಮೇಲೆ ಒತ್ತಿ. ಯಾವ ಇಯರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸೆಲೆಕ್ಟ್ ಮಾಡ್ಕೊಂಡ ನಂತರ ಯಾವ ತಿಂಗಳು ಅಂತೇಳಿ ಆ ಕಡೆ ಈ ಕಡೆ ಇರ್ತದೆ, ಮೂವ್ ಮಾಡ್ಕೊಂಬಿಟ್ಟು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಓಕೆ ಕೊಡಿ. ಸೊ ಓಕೆ ಆಯಿತು. ನೆಕ್ಸ್ಟ್ ಮೊಬೈಲ್ ನಂಬರ್ ಕೇಳ್ತಾ ಇದೆ, ಮೊಬೈಲ್ ನಂಬರನ್ನು ತುಂಬಿ. ನೆಕ್ಸ್ಟ್ ಅದ್ರ ಕೆಳಗೆ ಅವರು ಎಷ್ಟು ತಿಂಗಳ ಗರ್ಭಿಣಿ ಅಂತ ಕೇಳ್ತಾ ಇದೆ, ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಲಿಸ್ಟ್ ಬರ್ತಾ ಇದೆ, ಸೊ ಯಾವುದೋ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಅದು ಮೊದಲ ಗರ್ಭವೇ ಅಂತ ಕೇಳ್ತಾ ಇದೆ, ಇದು ಮೊದಲ ಗರ್ಭಧಾರಣೆ ಹೌದು ಅಂತ ಕೊಡಿ. ಗರ್ಭಪಾತಗಳೇನಾದರೂ ಆಗಿದೆ ಅಂತ ಕೇಳ್ತಾ ಇದ್ದರೆ ಆಗಿದ್ದರೆ ಆಗಿದೆ ಹೌದು ಅಂತ ಕೊಡಿ, ಇಲ್ಲ ಅಂತಂದ್ರೆ ಇಲ್ಲ ಅಂತ ಕೊಡಿ. ನೆಕ್ಸ್ಟು ಕೊನೆಯ ಮುಟ್ಟಿನ ದಿನಾಂಕ ಕೇಳ್ತಾ ಇದೆ, ಸೊ ಅಲ್ಲಿ ಕೊನೆಯ ಮುಟ್ಟಿನ ದಿನಾಂಕವನ್ನು ಹಾಕಿ. ಸೇಮ್ ಅದೇ ಥರನೇ ಕೊನೆಯ ಮುಟ್ಟಿನ ದಿನಾಂಕ ಹಾಕಿಬಿಟ್ಟು ಓಕೆ ಕೊಡಿ. ಸೊ ಈಗ ಸಲ್ಲಿಸಿದಾಗ OTP ಕೇಳ್ತಾ ಇದೆ. ಸೊ ನಾವು ಯಾವ ಬೆನಿಫಿಷರಿ ಯಾವ ನಂಬರ್ ಕೊಟ್ಟಿರ್ತೀವೋ ಆ ನಂಬರ್ಗೆ OTP ಬಂದಿರ್ತದೆ. ಸೊ ನೋಡಿ, ನಿಮ್ಮ ಮೊಬೈಲ್ಗೆ OTPಯನ್ನು ಕಳಿಸಲಾಗಿದೆ ಅಂತ ಬರ್ತದೆ ಕನ್ನಡದಲ್ಲಿ. ಸೊ ಈಗ OTP ಬಂದಿರ್ತದೆ, ತಗೊಳ್ಳಿ. OTP ನಾನು ತಗೊಂಡ್ಬಿಟ್ಟು ಈಗ ಹಾಕ್ತಾಯಿದ್ದೀನಿ. ಸೊ ಈಗ OTP ಬಂದಿದೆ, ಹಾಕ್ತಾಯಿದ್ದೀನಿ. OTP ನೀವು ಹಾಕಿದ ತಕ್ಷಣ ಅದು ಕರೆಕ್ಟಾಗಿದ್ದರೆ ಅಲ್ಲಿ ರೆಡ್ ಕಲರಲ್ಲಿ ವೆರಿಫೈ ಅಂತ ಬರ್ತದೆ. ಈಗ ಅದ್ರ ಮೇಲೆ ಒತ್ತಿದಾಗ ಈಗ ಸಕ್ಸಸ್ಫುಲ್ ಆಗಿ ಏನಾಗಿರುವಂಥದ್ದು ರೆಕಾರ್ಡ್ ಕ್ರಿಯೇಟೆಡ್ ಸಕ್ಸಸ್ಫುಲಿ ಅಂತೇಳಿ ಬಂತು. ಈಗ ಗರ್ಭಿಣಿಯ ಲೀಸ್ಟಲ್ಲಿ ನಾವು ಸೇರಿಸಿರುವಂಥ ಫಲಾನುಭವಿ ಇರ್ತದೆ. ಈಗ ನಾವು ಸೇರಿಸಿರುವಂಥ ಫಲಾನುಭವಿ ಏನಾದರೂ ಬಾಣಂತಿಯಾದರೆ
ಆಗ ಆ ಹೆಸರು ಪಕ್ಕದಲ್ಲಿ 3 ಚುಕ್ಕೆಗಳಿರ್ತವೆ, 3 ಡಾಟ್ ಇರ್ತವೆ. ಆ ಡಾಟ್ ಮೇಲೆ ಒತ್ತಿದಾಗ ಅದರಲ್ಲಿ ಸುಮಾರು ಆಪ್ಷನ್ಸ್ ಈಗ ಬರ್ತವೆ. ಅದರಲ್ಲಿ ಮೊದಲನೇದಾಗಿ ಎಡಿಟ್ ಪ್ರೊಫೈಲ್ ಅಂತಿದೆ, ವಲಸೆ ವ್ಯಕ್ತಿ ಚಿತ್ರ ಅಂತೇಳಿ, ಮಾಹಿತಿಯನ್ನು ನಮೂದಿಸಿ, ವ್ಯಾಕ್ಸಿನೇಷನ್ ಅಂತ. ಅದರಲ್ಲಿ ಎರಡನೇ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ವಲಸೆ ವ್ಯಕ್ತಿ ಚಿತ್ರ ಅಂತೇಳಿ. ಅದನ್ನ ಸೆಲೆಕ್ಟ್ ಮಾಡಿದಾಗ ಅಲ್ಲಿ ಸುಮಾರು ಆಪ್ಷನ್ಸ್ ಅಲ್ಲಿ ಕಾಣಿಸ್ತವೆ. ಸೊ ಮೊದಲನೇದಾಗಿ ಅವ್ರಿಗೇನಾದರೂ ಗರ್ಭಪಾತವಾಗಿದೆಯಾ 20 ವಾರದ ಒಳಗೆ ಆಗಿದೆ ಅಂತ ಕೊಟ್ಬಿಡಿ. ಇಲ್ಲ ಕೆಲವು ವೈದ್ಯಕೀಯ ಸಮಸ್ಯೆಗಳಿಂದ ಆಗಿದೆಯಾ, ಅಥವಾ ಗರ್ಭಪಾತನೇ ಆಗಿಬಿಟ್ಟಿದೆಯಾ. ಗರ್ಭಪಾತ ಅಂತ ಹಾಕ್ಬಿಟ್ರೆ ಅದನ್ನೇ ನೀವು ಸೆಲೆಕ್ಟ್ ಮಾಡಿದ್ರೆ ಅವ್ರು ನಿಮ್ಮ ಫಲಾನುಭವಿ ಲೀಸ್ಟಿಂದ ಅವ್ರು ಡಿಲೀಟ್ ಆಗಿಬಿಡ್ತಾರೆ. ಓಕೆನಾ. ನೆಕ್ಸ್ಟು ನೀವು ಅವರೇನಾದರೂ ಡೆಲಿವರಿ ಆಗಿದ್ದರೆ ಕೆಳಗೆ ವಿತರಣಾ ದಿನಾಂಕ ಅಂತೇಳಿ, ಅಂದರೆ ಡೆಲಿವರಿ ಡೇಟನ್ನು ನೀವು ನಮೂದಿಸಬೇಕಾಗುತ್ತೆ. ನಮೂದಿಸಿ ಡೇಟನ್ನು ಹಾಕಿದ ನಂತರ ಚೆನ್ನಾಗಿರೋಂಥ ಮೈಗ್ರೇಟ್ ಅಂತ ಅದನ್ನ ಸೆಲೆಕ್ಟ್ ಮಾಡಿ ಅದ್ರ ಮೇಲೆ ಒತ್ತಿದ ತಕ್ಷಣವೇ ಈ ಒಂದು ಫಲಾನುಭವಿಯನ್ನು ಏನಾಗ್ತಾ ಇರುವಂಥದ್ದು ಹಾಲುಣಿಸುವ ತಾಯಂದಿರ ಲೀಸ್ಟಿಗೆ ನಾವು ಸೇರಿಸಲು ಖಚಿತಪಡಿಸ್ತಾ ಇದ್ದೀರ ಅಂತ ಕೇಳ್ತಾ ಇದೆ. ಸರಿ ಅಂತ ಒತ್ತಿ. ಈಗ ಸರಿ ಅಂತ ಒತ್ತಿದ ತಕ್ಷಣವೇ ಆ ಗರ್ಭಿಣಿ ಏನಾಗಿರುವಂಥದ್ದು ಬಾಣಂತಿ ಲೀಸ್ಟಿಗೆ ಹೋಗಿರ್ತದೆ. ಸೊ ಅದೋದ ನಂತರ ಈಗ ದಯವಿಟ್ಟು ಫಲಾನುಭವಿಯ ಮಗುವಿನ ಎಲ್ಲ ಮಾಹಿತಿಯನ್ನು ಏನಾಗಿ ನೋಂದಾಯಿಸಬೇಕಂತ ಕೇಳ್ತಾ ಇದೆ. ನೋಂದಾಯಿಸಬೇಕಾಗುತ್ತೆ. ಮೊದಲನೇದಾಗಿ ಫಲಾನುಭವಿ ಹೆಸರು, ಅಂದರೆ 0 to 6 ಮಗು ಫಲಾನುಭವಿ ಹೆಸರನ್ನು ಹಾಕಿಲಿ. ಅದು ಹೆಣ್ಣು ಮಗು ಆಗಿದ್ದರೆ ಬೇಬಿ ಅಂತ ಹಾಕಿ, ಗಂಡು ಮಗು ಹಾಕಿದರೆ ಬಾಬು ಅಂತ ಹಾಕಿ. ಸೊ ಗಂಡು ಮಗು ಆದ ಕಾರಣ ಬಾಬು ಅಂತ ತುಂಬಿ. ನಿಮ್ಗೆ ಇನ್ನೂ ಈಸಿಯಾಗಿ ಅರ್ಥ ಆಗಬೇಕಂತಂದರೆ ತಾಯಿ ಹೆಸರನ್ನು ಪಕ್ಕದಲ್ಲಿ ಹಾಕುವಂಥದ್ದು ಇನ್ನೂ ಒಳ್ಳೆಯದು. ಸೊ ತಾಯಿ ಹೆಸರು ಅನಿತಾ ಅಂತ ಇದೆಯಲ್ಲ, ಪಕ್ಕದಲ್ಲಿ ಹಾಕಿ. ಸೊ ಅನಿತಾ ಅಂತ ತುಂಬಿ. ತುಂಬಿ 6 ತಿಂಗಳ ಮಗುವಿಗೆ ಅಷ್ಟು ಬೇಗ ಆಧಾರ್ ಕಾರ್ಡ್ ನಂಬರ್ ಬಂದಿರೋದಿಲ್ಲ. ಸೊ ಹಾಕೋದಕ್ಕೇನು ಹೋಗಬೇಡಿ. ಆಧಾರ್ ಸಂಖ್ಯೆ ಕೇಳ್ತಾ ಇದೆ, ಆಧಾರ್ ಸಂಖ್ಯೆ ಇನ್ನೂ ಬಂದಿರಲ್ಲ, ಹಾಕೋಕ್ಕೆ ಹೋಗಬೇಡಿ. ಮತ್ತು ಹೆಲ್ತ್ ಐ ಡಿ ಇದ್ದರೆ ಹಾಕಿ. ನೆಕ್ಸ್ಟು ಅದ್ರ ಕೆಳಗೆ ಹುಟ್ಟಿದ ದಿನಾಂಕ ಆಟೋಮೆಟಿಕಾಗಿ ಬಂದಿರ್ತದೆ. ಅದು ಹೆಣ್ಣು ಮಗುನ ಗಂಡು ಮಗು ಅಂತೇಳಿ ಸೊ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಹೆಣ್ಣಾಗಿದ್ದರೆ ಹೆಣ್ಣು, ಗಂಡಾಗಿದ್ದರೆ ಗಂಡು. ನಾವು ಗಂಡು ಮಗು ಆದ ಕಾರಣ ಬಾಬು ಅಂತೇಳಿ ಸೆಲೆಕ್ಟ್ ಆಗಿದೆ. ನೆಕ್ಸ್ಟು ಅದ್ರ ಕೆಳಗೆ ತಂದೆ ಹೆಸರು ಕೇಳ್ತಾ ಇದೆ, ತಂದೆ ಹೆಸರನ್ನು ಹಾಕಿ. ನಂತರ ಅದ್ರ ಕೆಳಗೆ ತಾಯಿ ಹೆಸರು ಕೇಳ್ತಾ ಇದೆ, ತಾಯಿ ಹೆಸರನ್ನು ಹಾಕಿಬಿಟ್ಟು ನೆಕ್ಸ್ಟ್ ಈಗ ಫಲಾನುಭವಿಯ ಮೊಬೈಲ್ ನಂಬರನ್ನು ಅಲ್ಲಿ ದಾಖಲಿಸಬೇಕಾಗುತ್ತೆ. ಫಲಾನುಭವಿ ಮೊಬೈಲ್ ನಂಬರನ್ನು ಹಾಕಿ. ನೆಕ್ಸ್ಟ್ ಅದ್ರ ಕೆಳಗೆ ಹುಟ್ಟಿದಾಗ ಮಗುವಿನ ತೂಕ ಎಷ್ಟಿತ್ತು, ಸೊ ಕೆಜಿಗಳಲ್ಲಿ ಮಗುವಿನ ತೂಕವನ್ನು ಹಾಕಬೇಕಾಗುತ್ತೆ. ಸೊ ಹಾಕಿ. ನೆಕ್ಸ್ಟ್ ಅದ್ರ ಕೆಳಗೆ ಹುಟ್ಟಿದಾಗ ಮಗುವಿನ ಎತ್ತರ ಎಷ್ಟಿತ್ತು, ಅದು 30 ಮೇಲೆ ಇರಬೇಕಾಗುತ್ತೆ. ಸೊ 40 ಅಂತ ಹಾಕಿ. ನೆಕ್ಸ್ಟ್ ನೀವು ಸಲ್ಲಿಸಬೇಕಾಗುತ್ತೆ. ಸಲ್ಲಿಸಿದಾಗ ಇಲ್ಲೂ ಸಹ OTP ಕೇಳ್ತಾ ಇದೆ. ಸೊ ಮೇಲೆ ಬಂದಿರುತ್ತೆ ಗ್ರೀನ್ ಕಲರಲ್ಲಿ ಏನಾಗಿರುವಂಥದ್ದು, ನಿಮ್ಮ ಮೊಬೈಲ್ಗೆ OTP ಕಳಿಸಲಾಗಿದೆ ಅಂತೇಳಿ. ಈಗ ನಮ್ಮ ಮೊಬೈಲ್ಗೆ ಬಂದಿರ್ತದನ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ, OTP ತೊಗೊತಾ ಇದ್ದೀನಿ. ಸೊ OTP ತೊಗೊಂಡು ಈಗ ಹಾಕ್ತಾಯಿದ್ದೀನಿ. ಹಾಕಿದ ತಕ್ಷಣವೇ ಏನಾಗ್ತದೆ, OTP ಕರೆಕ್ಟಾಗಿದ್ದರೆ ರೆಡ್ ಕಲರಲ್ಲಿ ವೆರಿಫೈ ಅಂತ ಬರ್ತದೆ, ಅದ್ರ ಮೇಲೆ ಒತ್ತಿದ ನಂತರ ಈಗ ಸಕ್ಸಸ್ಫುಲ್ಲಾಗಿ 0 to 6 ಮಗುನೂ ಏನಾಗಿರುವಂಥದ್ದು ಇಲ್ಲಿ ಆ್ಯಡ್ ಆಯಿತು. ಸೊ ಈಗ ನಾವು ಚೆಕ್ ಮಾಡಬೇಕಂತಂದರೆ ಗರ್ಭಿಣಿ ಲಿಸ್ಟಲ್ಲಿ ಅಲ್ಲಿ ಹೆಸರು ಇರೋದಿಲ್ಲ, ಅದು ಈಗ ಬಾಣಂತಿ ಲೀಸ್ಟ್ಗೆ ಬಂದಿರ್ತದೆ. ಸೊ ಬಾಣಂತಿಯಲ್ಲಿ ನೋಡ್ಬೋದು ನೀವು ಅನಿತಾ ಅಂತೇಳಿ. ನೆಕ್ಸ್ಟು 0 to 6 ಮಗು ಏನೋ ಲೀಸ್ಟಲ್ಲೂ ಸೈನ್ ಆಗಿರುವಂಥದ್ದು ಅಲ್ಲಿ ಹೆಸರು ಬಂದಿತ್ತು ನೋಡಿ, ಬಾಬು ಅನಿತಾ ಅಂತೇಳಿ. ಸೊ ಅಲ್ಲೂ ಸಹ ಬಂದಿದೆ. ಹೀಗೆ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.